ಬೀದಿ ವ್ಯಾಪಾರಿಗಳಿಗೆ ಎಷ್ಟು ಜೀವನ ಮಾಡೋದಕ್ಕೆ ಹಕ್ಕಿದೆಯೋ ಅಷ್ಟೇ ಹಕ್ಕು ಶ್ರೀಮಂತರಿಗೂ ಕೂಡ ಇರೋ ಕಾರಣ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಎಲ್ಲ ಸ್ಮಾರ್ಟ್ ಸಿಟಿ ಮಾಡಬೇಕು, ಆ ಸಿಟಿ ಮಾಡಬೇಕು, ಈ ಸಿಟಿ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ. ನಾವು ಬೀದಿ ವ್ಯಾಪಾರಿಗಳು ಎಲ್ಲಿ ಹೋಗ್ಬೇಕು ಹೇಳಿ? ಓಟ್ ಕೇಳಕ್ ಬಂದಾಗ ಅವರು ಇದನ್ನೆಲ್ಲ ಹೇಳಲ್ಲ, ನಿಮ್ಗೆ ಹಂಗೆ ಅನುಕೂಲ ಮಾಡ್ಕೊಡ್ತೀವಿ, ಹಿಂಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ. ನಮ್ಗೆ ನಿಮ್ಮ ಕಣ್ಣಿಗೆ ಕಾಣಿಸೋದು ಬರೀ ಬೀದಿ ವ್ಯಾಪಾರದವ್ರೇನಾ? ಬೇರೆ ಯಾರು ನಿಮ್ಮ ಕಣ್ಣಿಗೆ ಕಾಣಲ್ವಾ? ನಾವು ಯಾವುದೇ ಥರ ಅನ್ಯಾಯ ಮಾಡ್ತಾ ಇಲ್ಲ, ನಾವು ಹೊಟ್ಟಪಾಡಿನ ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ನಾವು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘಟನೆಯಿಂದ ನಾವು ಹೋರಾಟನ ಹಮ್ಮಿಕೊಂಡಿರೋ ವಿಚಾರ ಏನು ಅಂತ ಅಂದರೆ, ಪದೇ ಪದೇ ನಮಗೆ ಬೀದಿ ವ್ಯಾಪಾರಿಗಳಿಗೆ ಬೆಂಗಳೂರಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಯಾವುದೇ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಇದು ಬೆಂಗಳೂರು ನಗರನ ಒಂದು ಸೌಕರ್ಯ ಒಂದು ನಗರ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಫುಟ್ಪಾತಲ್ಲಿ ಬಡವ್ರಿಗೆ ಅಂತಲೇ ಹೇಳಿ ಸರಕು ಸಾಮಾನು ಸೇವೆಗಳನ್ನು ಒದಗಿಸೋಂತಹ ಬೀದಿ ವ್ಯಾಪಾರಿಗಳನ್ನು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡದೆ ದಿನನಿತ್ಯ ಒಂದು ಕಿರುಕುಳ ಅನುಭವಿಸೋದನ್ನು ನಾವು ನೋಡ್ತೀವಿ. BBMP ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅಕ್ಕಪಕ್ಕ ಶಾಪ್ ಓನರ್ಸ್ ಯಾರಿದ್ದಾರೆ ಅವರಿರ್ಬೋದು, ಅಥವಾ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಆಗಿರ್ಬೋದು, ಸತತವಾಗಿ ಬೀದಿ ವ್ಯಾಪಾರಿಗಳ ಬಗ್ಗೆ ಅವರು ಕಂಪ್ಲೇಂಟ್ಗಳನ್ನು ಮಾಡೋದು, ಬೀದಿ ವ್ಯಾಪಾರಿಗಳನ್ನ ನೀವು ಅಲ್ಲಿಂದ ತೆಗೀರಿ, ನೀವು ಅಲ್ಲಿಂದ ಅವ್ರನ್ನ ತೆರವುಗೊಳಿಸಿ ಅಂತ ಹೇಳಿ ಕಂಪ್ಲೇಂಟ್ ಮಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಪೊಲೀಸವರಾಗಿರ್ಬೋದು, BBMP ಅಧಿಕಾರಿಗಳಾಗಿರ್ಬೋದು, ಅಥವಾ ಈ ಮಾರ್ಷಲ್ಗಳು, ಅವ್ರಿಗೂ ಬೀದಿ ವ್ಯಾಪಾರಿಗಳಿಗೂ ಏನೇ ಸಂಬಂಧ ಇಲ್ಲ. ಅವ್ರು ಬಂದು ಬ್ಲ್ಯಾಕ್ ಸ್ಪಾಟ್ಗಳೇನಿದೆ, ಕಸ ಎತ್ತೋ ಬ್ಲ್ಯಾಕ್ ಸ್ಪಾಟನ್ನು ಅವರು ಕ್ಲಿಯರ್ ಮಾಡಬೇಕಾಗಿರೋಂಥವ್ರು, ಅವ್ರು ಬಂದು ಬೀದಿ ವ್ಯಾಪಾರಿಗಳನ್ನು ತೆರವು ಮಾಡೋದನ್ನು ನಾವು ನೋಡ್ತೀವಿ. ದಿನನಿತ್ಯ ಕಿರುಕುಳನ ಅನುಭವಿಸ್ಕೊಂಡು ಕೂಡ ಇವರು ಕುಟುಂಬಗಳನ್ನು ಸಾಕಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರ ಜೀವನೋಪಾಯಕ್ಕಾಗಿ ಅವರು ವ್ಯಾಪಾರನ ಮಾಡೋವಂಥವ್ರು. 2014ರಲ್ಲಿ ಕೂಡ ಬೀದಿ ವ್ಯಾಪಾರಿಗಳನ್ನು ರಕ್ಷಣೆ ಮಾಡೋಕ್ಕೆ ಅಂತ ಹೇಳಿ ಕಾನೂನನ್ನು UPA ಸರ್ಕಾರನೇ ತಂದಿದ್ದು. ಆದರೆ ಇವಾಗಿರುವಂಥ ಕಾಂಗ್ರೆಸ್ ಸರ್ಕಾರನೇ ಅವ್ರನ್ನ ತೆರವು ಮಾಡಬೇಕು ಅಂತ ಹೇಳಿ ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ಕೊಡ್ತಾ ಇರೋದನ್ನು ಕೂಡ ನಾವು ನೋಡ್ತೀವಿ. ಬೀದಿ ವ್ಯಾಪಾರನ ಒಂದು ಜೀವನೋಪಾಯದ ಒಂದು ಹಕ್ಕು ಅಂತ ಹೇಳಿ ಸಂವಿಧಾನದಲ್ಲಿರುವಂಥ ಒಂದು ಹಕ್ಕು, ಅವರಾಗಲಿ ಪಾದಚಾರಿ ಆಗಲಿ ಫುಟ್ಪಾತ್ ಎಲ್ಲಾರ್ದು ಅಂತ ಹೇಳಿ ಒಂದು ಸಂದೇಶನ ನಾವು ಕೊಡಬೇಕು ಅಂತ ಹೇಳಿ, ಮತ್ತು ಸರ್ಕಾರಕ್ಕೆ ಒಂದು ಸಂದೇಶ ನಾವು ಕೊಡಬೇಕು ಅಂತ ಹೇಳಿ, ಬೀದಿ ವ್ಯಾಪಾರಿಗಳಿಗೆ ಎಷ್ಟು ಜೀವನ ಮಾಡೋದಕ್ಕೆ ಹಕ್ಕಿದೆಯೋ ಅಷ್ಟೇ ಹಕ್ಕು ಶ್ರೀಮಂತರಿಗೂ ಕೂಡ ಇರೋ ಕಾರಣ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಅದೇ ರೀತಿಯಲ್ಲಿ ನಾವು ನೋಡ್ಬೋದು, ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೆಂಗಳೂರಲ್ಲಿ ಕೂಡ. ಆ ಬೇಸಿಗೆ ಕಾಲದಲ್ಲೂ ಕೂಡ ಬೀದಿ ವ್ಯಾಪಾರಿಗಳಿಗೆ ಒಂದು ತಲೆ ಮೇಲೆ ಸೂರು ಅಂತ ಇಲ್ಲ. ಅವರು ಟಾರ್ಪಾಲಿನ್ ಹಾಕೊಂಡ್ರೆ, ಒಂದು ಚಜ್ಜ ಥರ ಹಾಕೊಂಡ್ರೆ ಕೂಡ ಟೆಂಪ್ರರಿ ಸ್ಟ್ರಕ್ಚರ್ ಆಗಿದ್ರು ಕೂಡ ಬಂದು BBMP ಅವರು ಅದನ್ನು ಕಿತ್ತಾಕಿ ಅಂತ ಹೇಳಿ ಟ್ರ್ಯಾಕ್ಟ್ರು JCB ತೊಗೊಂಬಂದು ಅದನ್ನು ಕಿತ್ತಾಕೋದನ್ನು ನಾವು ನೋಡ್ತೀವಿ. ಅವ್ರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. BBMP ಟಾಯ್ಲೆಟ್ಗೆ ಹೆಣ್ಮಕ್ಳು ಎಲ್ಲನೂ ವ್ಯಾಪಾರಿಗಳು ಹೋದರೆ 5-5 ರೂಪಾಯಿ ತೊಗೊಳ್ತಾರೆ. ದಿನಕ್ಕೆ ಒಂದು 3 ಸಲ ಹೋಗಬೇಕು ಅಂದರೆ 15-20 ರೂಪಾಯಿ ನೀವು BBMP ಶೌಚಾಲಯಕ್ಕೆ ನೀವು ಖರ್ಚು ಮಾಡಿದ್ರೆ ಯಾವ ರೀತಿಯಲ್ಲಿ ದಿನನಿತ್ಯ ಇವ್ರು ಹೋಗಿ ಅಲ್ಲಿ ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡೋವಂಥವ್ರು. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಉಚಿತವಾಗಿ ಶೌಚಾಲಯ ಕೊಡಬೇಕು, ಬೀದಿ ದೀಪನ ಅವರು ಮಾಡಿಕೊಡ್ಬೇಕು. ಮತ್ತು ಕಳ್ಳತನ ತುಂಬ ಆಗ್ತಾಯಿದೆ, ಯಾಕಂದರೆ ಬೀದಿ ವ್ಯಾಪಾರಿಗಳು ಎಲ್ಲೆಲ್ಲೋ ಹೋಗಿ ಸಾಮಾನು ತೊಗೊಂಬರ್ತಾರೆ, ಅವರು ಅದನ್ನು ರಾತ್ರಿ ಹೊತ್ತು ಅಲ್ಲೇ ಕಟ್ಟಿಬಿಟ್ಟು ಹೋಗೋವಂಥ ಒಂದು ಪರಿಸ್ಥಿತಿ ನಾವು ನೋಡ್ತೀವಿ. ಸಾಮಾನಿಗೆ ಅವ್ರನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಗೋಡೌನ್ನ ಮಾಡಿಕೊಡ್ಬೇಕು ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಾಮಾಜಿಕ ಭದ್ರತೆನ ಅವರು ಕಲ್ಪಿಸ್ಕೊಡ್ಬೇಕು. ಹೇಗೆ ಬೇರೆ ಕಾರ್ಮಿಕರಿಗೆ ESI, PF, ಪೆನ್ಷನ್ನು, ಅವ್ರ ಮಕ್ಕಳಿಗೆ ಪೆನ್ಷನ್ ಕೊಡೋವಂಥದ್ದು, ವಿದ್ಯಾರ್ಥಿ ವೇತನ ಕೊಡೋವಂಥದ್ದು ಏನಿದೆ, ಅದನ್ನು ಅದೇ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳಿಗೂ ಕೂಡ ಸಾಮಾಜಿಕ ಭದ್ರತೆನ ಅವರು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇವತ್ತು ಹೋರಾಟನ ನಾವು ಮಾಡ್ತಾ ಇರೋದು. ನಮ್ಮ ಬೀದಿ ವ್ಯಾಪಾರಿಗಳ ಹಕ್ಕನ್ನು ಕಾನೂನು ಬಾಹಿರವಾಗಿ ಕಸಿದುಕೊಳ್ತಾ ಇದೆಯಲ್ಲ ರಾಜ್ಯ ಸರ್ಕಾರ ಹಾಗೂ BBMP, ಅದರ ವಿರುದ್ಧ ನಮ್ಮ ಬೀದಿ ವ್ಯಾಪಾರಿಗಳು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘದ ಅಡಿನಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾತಕ್ಕಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ, ಬೀದಿ ವ್ಯಾಪಾರಿ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಸಾಮಾಜಿಕ ಭದ್ರತೆಗಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವಾಗ ಗುರುತಿಸಿರೋ ಬೀದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಹಾಗೂ ಮಾರಾಟ ಪ್ರಮಾಣ ಪತ್ರವನ್ನು ಕೂಡಲೇ ವಿತರಣೆ ಮಾಡಬೇಕು. ಹಾಗೂ ಇವಾಗ ಎತ್ತಂಗಡಿ ಆಗ್ತಿರೋದನ್ನು ಕೂಡಲೇ ಎತ್ತಂಗಡಿಯನ್ನು ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮೂಲಕ ಇನ್ನೊಂದು ವಿಷಯನ ನಾವು ತಿಳಿಪಡಿಸ್ತಾ ಇದ್ದೀವಿ. ಈಗಾಗಲೇ ಸರ್ವೆನಲ್ಲಿ ಕೆಲವೊಂದು ಬೀದಿ ವ್ಯಾಪಾರಿಗಳ ಹೆಸರು ಬಿಟ್ಟೋಗಿದೆ. ಅವ್ರನ್ನೆಲ್ಲ ಕೂಡಲೇ ಸರ್ವೆನಲ್ಲಿ ತೊಗೊಳೋದಕ್ಕೆ BBMP ವ್ಯವಸ್ಥೆ ಮಾಡ್ಕೋಬೇಕು. ಬೀದಿ ವ್ಯಾಪಾರ ನಮ್ಮ ಹಕ್ಕು ಅನ್ನೋದು ಕಾನೂನು ಹೇಳುತ್ತೆ. ಬೀದಿ ವ್ಯಾಪಾರ ಅಂದರೆ ಏನು ಅನ್ನೋದನ್ನು
ಡೆಫಿನೇಷನ್ನು ನಮ್ಮ 2014 ಬೀದಿ ವ್ಯಾಪಾರಿಗಳ ಕಾನೂನಿನಲ್ಲೇ ಇದೆ. ಆ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬೀದಿ ವ್ಯಾಪಾರಿ ಅಂದರೆ ಯಾರು ಅನ್ನೋದಕ್ಕೆ, ಬೀದಿ ವ್ಯಾಪಾರಿ ಅಂದರೆ ಓಣಿ, ಗಲ್ಲಿ, ಫುಟ್ಪಾತ್, ಪಾರ್ಕ್, ಪ್ಲೇಗ್ರೌಂಡ್, ಸರ್ಕಾರಿ ಜಾಗ ಆಗಿರ್ಬೋದು, ಖಾಸಗಿ ಜಾಗ ಆಗಿರ್ಬೋದು, ಅಲ್ಲಿ ಟೆಂಪರವರಿ ಶೆಡ್ ಹಾಕೊಂಡು ಮಾಡೋನು ಬೀದಿ ವ್ಯಾಪಾರಿ, ಸ್ಟ್ರೀಟ್ ವೆಂಡರ್ ಅಂತ ಹೇಳುತ್ತೆ. ಆದರೆ ಅದೆಲ್ಲ ಗಮನದಲ್ಲಿ ಇಟ್ಕೊಳ್ದೆ ನಮ್ಮನ್ನು ಎತ್ತಂಗಡಿ ಮಾಡೋದಕ್ಕೆ ಹೊಂಟಿದೆ. ಎತ್ತಂಗಡಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಮಿಟಿ ಇದೆ, ಕಾನೂನುಬದ್ಧವಾಗಿ ರಚನೆಯಾಗಿರುವಂಥ ಟೌನ್ ವೆಂಡಿಂಗ್ ಕಮಿಟಿ, ಪಟ್ಟಣ ವ್ಯಾಪಾರ ಸಮಿತಿ ಇದೆ. ಆ ಪಟ್ಟಣ ವ್ಯಾಪಾರ ಸಮಿತಿನಲ್ಲೇ ಎಲ್ಲ ತೀರ್ಮಾನ ಆಗಬೇಕು ಕಾನೂನುಬದ್ಧವಾಗಿ. ಆದರೆ ಆ ಪಟ್ಟಣ ವ್ಯಾಪಾರ ಸಮಿತಿನಲ್ಲಿ ತೀರ್ಮಾನ ಆಗದೆ ಕಾನೂನು ಬಾಹಿರವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ನಮ್ಮ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ತಾ ಇದೆ. ಆ ಎತ್ತಂಗಡಿಯನ್ನು ಖಂಡಿಸಿ ಇವತ್ತು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಚರ್ಚ್ ಸ್ಟ್ರೀಟ್ ಇರ್ಬೋದು, ಪೀಣ್ಯ ದಾಸರಳ್ಳಿ ಬಳಿ ಇರುವಂಥ ಪೈಪ್ ಲೈನಲ್ಲಿ ಇರ್ಬೋದು, ಹಾಗೂ ವಿಜಯನಗರದಲ್ಲಿರ್ಬೋದು, ಬೆಂಗಳೂರು ನಗರದ ನಾನಾ ಭಾಗಗಳಲ್ಲಿ ಬೀದಿ ವ್ಯಾಪಾರಿಗಳ ಎತ್ತಂಗಡಿ ಆಗ್ತಾಯಿದೆ. ಈ ಕೂಡಲೇ ಆ ಎತ್ತಂಗಡಿಯನ್ನು ನಿಲ್ಲಿಸಬೇಕು. ನಿಲ್ಲಿಸಲಿಲ್ಲ ಅಂತೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ಕೈಗೊಳ್ಳುತ್ತೆ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸರ್, ಗ್ರೇಟರ್ ಬೆಂಗಳೂರೇ ಮಾಡಲಿ, ಅವರ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ವಿರೋಧ ಇಲ್ಲ. ನಮ್ಮದು ಕಾನೂನು ಏನಿದೆ, ಕಾನೂನಿಗೆ ಗೌರವ ಕೊಟ್ಟು ಬೀದಿ ವ್ಯಾಪಾರಿ ಕಾನೂನಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿ, ಮೊದಲು ವ್ಯವಸ್ಥೆ ಮಾಡಿ ಎಲ್ಲ ಸಂಘಟನೆಗಳನ್ನ ಕರೆದಿ ಮೀಟಿಂಗ್ ಮಾಡಿ ಯಾವ ರೀತಿ ಬೀದಿ ವ್ಯಾಪಾರಿಗಳಿಗೆ ವ್ಯವಸ್ಥೆ ಮಾಡ್ಬೋದು ಅನ್ನೋದನ್ನು ಚಿಂತನೆ ರಾಜ್ಯ ಸರ್ಕಾರ ಹಾಗೂ BBMP ಮಾಡಿ ನಮ್ಮ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಏನು ಕಾರ್ಯಕ್ರಮ ಬೇಕಾದ್ರೂ ಮಾಡಲಿ, ನಮ್ಮ ಸಹಕಾರ ಇದೆ. ಅದಕ್ಕೆ ಈ ಅಭಿವೃದ್ಧಿ ಕಾರ್ಯಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ನಮ್ಮ ಎತ್ತಂಗಡಿಯನ್ನು ಕಾನೂನು ಬಾಹಿರವಾಗಿ ಮಾಡಿದ್ರೆ ನಾವು ವಿರೋಧ ಮಾಡ್ತೀವಿ. ರಸ್ತೆನಲ್ಲೂ ಹೋರಾಟ ಮಾಡ್ತೀವಿ, ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ. ನಾವು ಅಂದಾಜು ಈಗಾಗಲೇ ಗೊತ್ತಿರೋಂಗೆ ನನಗೆ ಚರ್ಚ್ ಸ್ಟ್ರೀಟಲ್ಲಿ 100ಕ್ಕೂ ಹೆಚ್ಚು ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ. ಅಲ್ಲಿಂದ ನಮ್ಮ ಪೀಣ್ಯ ದಾಸರಳ್ಳಿ ಪೈಪ್ಲೈನ್ ಅಲ್ಲಿ 60ರಿಂದ 70 ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ. ಸೆಂಟ್ ಜಾನ್ಸ್ ಕಾಲೇಜ್ ಸೌತ್ ಝೋನಿಗೆ ಸಂಬಂಧಪಡುತ್ತೆ BBMP, ಅಲ್ಲೂ ಸಹ 70ರಿಂದ 80 ಜನ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ. ಇನ್ನು ಬೆಂಗಳೂರು ನಗರದ ಹಲವಾರು ಭಾಗಗಳಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ. ಅದನ್ನೆಲ್ಲ ಕೂಡಲೇ ನಿಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ಒತ್ತಾಯ ಮಾಡುತ್ತದೆ. ನನ್ನ ಹೆಸರು ಶಶಿಕಲಾ ಅಂತೇಳಿ. ನಾನು ಸುಮಾರು 33 ವರ್ಷಗಳಿಂದ ಬೀದಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಿಂದನೇ ನಮ್ಮ ಜೀವನ ಕೂಡ ನಡೀತಾ ಇದೆ. ನನ್ನ ಮಕ್ಕಳು ವಿದ್ಯಾಭ್ಯಾಸ, ನನ್ನ ಅತ್ತೆ ಆಸ್ಪತ್ರೆ ಖರ್ಚು ಕೂಡ ಪ್ರತಿಯೊಂದು ಎಲ್ಲ ಬೀದಿ ವ್ಯಾಪಾರದ ಮೂಲಕ, ನನ್ನ ಸಂಪಾದನೆ ಮೂಲಕ ನಡೀತಾ ಇದೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಎಲ್ಲ ಕಡೆ ಬೀದಿ ವ್ಯಾಪಾರಿಗಳು ಇರಬಾರ್ದು, ಎಲ್ಲಂದ್ರಲ್ಲಿ ಕುತ್ಕೋಬಾರ್ದು ಅಂತ. ಸುಮಾರು ಕಡೆ ಎಲ್ಲ ಎತ್ತಂಗಡಿ ನಡೀತಾ ಇದೆ. ಅದ್ರ ವಿರುದ್ಧ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ರೀತಿ ಎತ್ತಂಗಡಿ ಮಾಡಿದ್ರೆ ಎಲ್ಲಿ ಹೋಗಬೇಕು ಬೀದಿ ವ್ಯಾಪಾರಿಗಳು, ಏನು ಮಾಡಬೇಕು ಅಂತ ಅವರೇ ಹೇಳಬೇಕು. ನಾವು ಎಷ್ಟೋ ಸರಿ ಮನವಿ ಮಾಡಿದ್ದೀವಿ. ನಮ್ಮ ಪತ್ರದ ಮೂಲಕ ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘಟನೆಗಳ ಮುಖಾಂತರ ಅವರಿಗೆ ಮನವಿ ಮಾಡಿದ್ದೀವಿ. ಸರ್, ದಯವಿಟ್ಟು ನಾವು ಬೀದಿ ವ್ಯಾಪಾರಿಗಳು ನಾವು ಯಾವುದೇ ರೀತಿ ಪಬ್ಲಿಕ್ಗಾಗಲಿ ತೊಂದರೆ ಆಗದೇ ಇರೋ ರೀತಿ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮ್ಮ ಜೀವನ ನಡೆಸ್ತಾ ಇದ್ದೀವಿ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಂತ BBMP ಮುಖಾಂತರನೂ ಕೇಳ್ಕೊಂಡಿದ್ದೀವಿ. ಆದರೂ ಇದನ್ನೆಲ್ಲ ಮೀರಿ ನಮ್ಮ ಎತ್ತಂಗಡಿ ನಡೀತಾ ಇದೆ ಎಲ್ಲ ಏರಿಯಾಗಳಲ್ಲಿ. ಸುಮಾರು ಏರಿಯಾದಲ್ಲಿ ನಡೆದಿದೆ. ಅದ್ರ ವಿರುದ್ಧ ಹೋರಾಡೋಣ. ಈಗ ನಾವು ಇಷ್ಟು ಜನ ಬೀದಿ ವ್ಯಾಪಾರಿಗಳಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಮುಂದೆ ಈ ರೀತಿ ಎತ್ತಂಗಡಿ ನಿಲ್ಲಿಸಬೇಕು, ಇಲ್ಲಿಗೆ ಸ್ಟಾಪ್ ಮಾಡಬೇಕು, ಮುಂದೆ ಈ ರೀತಿ ಎತ್ತಂಗಡಿ ನಡಿಬಾರ್ದು ಅಂತೇಳಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಎಲ್ಲ ಸ್ಮಾರ್ಟ್ ಸಿಟಿ ಮಾಡಬೇಕು, ಆ ಸಿಟಿ ಮಾಡಬೇಕು, ಈ ಸಿಟಿ ಮಾಡಬೇಕು ಅಂತ ಹೋರಾಡ್ತಾ ಇದ್ದಾರೆ. ನಾವು ಬೀದಿ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು ಹೇಳಿ? ನಮ್ಮ ಜೀವನ ಅದರಿಂದ ನಡೀತಾ ಇರೋದ್ರಿಂದ ನಾವು ಮಾಡೇ ಮಾಡ್ತೀವಿ. ನಾವು 33 ವರ್ಷದಿಂದ ಮಾಡಿರೋರು, ಇವಾಗ ಸರ್ಕಾರ ಈಗ ಹೇಳ್ತಾ ಇದೆ ಈಗ ನೀವು ಮಾಡಬೇಡಿ, ನಾವು ಎಲ್ಲಿ ಹೋಗಬೇಕು ಅಂತ ಅವರೇ ತಿಳಿಸ್ಕೊಡ್ಲಿ. ಈಗ ಬಂದು ನಮ್ಮ ಹತ್ರ ಮಾತಾಡಿ ನಮ್ಮ ಸಮಸ್ಯೆ ಏನಿದೆ ಅಂತ ಕೇಳಿ ಈ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಸರ್, ಜೀವನಕ್ಕೆ ಯಾವ ರೀತಿ ಸಮಸ್ಯೆ ಅಂದರೆ, ಈಗ ನಾವು ಈಗ BBMPಯಿಂದ ಸರ್ವೆ ಮಾಡಿದ್ರು ಬೀದಿ ವ್ಯಾಪಾರದವ್ರನ್ನ. ಇಡೀ ಬೆಂಗಳೂರಲ್ಲಿ 27,000 ಜನದ ಮಾತ್ರ ಸರ್ವೆ ಮಾಡಿದ್ರು. ಎಲ್ಲ ಲೆಕ್ಕ ಹಾಕಿದ್ರೆ 1 ಲಕ್ಷ ಜನ ವ್ಯಾಪಾರ ಮಾಡ್ತಾಯಿದ್ದೀವಿ. ಮತ್ತು ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಸರ್ವೆ ಮಾಡಿದ್ರು, ಇಲ್ದವ್ರಿಗಿಲ್ಲ. ಅವ್ರನ್ನೆಲ್ಲ ಕೂಡ ಸರ್ವೆ ಮಾಡಬೇಕು, ತೊಗೋಬೇಕು. ಅವರೆಲ್ಲ ಈಗ ಲೈಸೆನ್ಸ್ ಇಲ್ಲ ಅಂದರೆ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ, ಜೀವನ ಕಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅವರು ವ್ಯಾಪಾರ ಮಾಡಿ ಮಕ್ಕಳು ಮರಿನ ಸಾಕೊಂಡು ವಯಸ್ಸಾದವ್ರು ಇರ್ತಾರೆ. ನಮ್ಮಂಥವ್ರು ಇವಾಗ BP ಶುಗರ್ ಪೇಷಂಟ್ಗಳು, ನಾವು ವೆಹಿಕಲ್ ಕೊಡ್ತೀವಿ, ಕರೆಂಟ್ ವೆಹಿಕಲ್ ತಳ್ಕೊಂಡು ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಕುತ್ಕೊಂಡು ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಮಗೆ TVಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಿಂದ ಬೇಜಾರಾಗಿ ನಮ್ಮ ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವಯಸ್ಸಾದವ್ರು ಇರ್ಬೋದು, ತಳ್ಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ?
ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇಲ್ಲ ಮನೆ ಬಾಡಿಗೆ ಕೊಟ್ಟಿರೋರು ಅವ್ರು ಕೊಡೋ ಅಂಥ ಗಾಡಿ ಈಗ ಕರೆಂಟ್ ವೆಹಿಕಲ್ ಕೊಡ್ತೀವಿ ಅಂತ ತೊಗೊಂಡೋಗಿ ನಮ್ಮ ಮನೆ ಮುಂದೆ ನಿಲ್ಸ್ಕೊಳಕ್ಕಾಗುತ್ತಾ? ನಮಗೆಲ್ಲ ಸ್ವಂತ ಮನೆ ಇದೆಯಾ? ಇದನ್ನೆಲ್ಲ ಅವ್ರು ಯೋಚನೆ ಮಾಡಬೇಕಲ್ವಾ? ಓಟ್ ಕೇಳಕ್ಕೆ ಬಂದಾಗ ಅವರು ಇದನ್ನೆಲ್ಲ ಹೇಳಲ್ಲ. ನಿಮ್ಗೆ ಹಂಗೆ ಅನುಕೂಲ ಮಾಡ್ಕೊಡ್ತೀವಿ, ಹಿಂಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ನಮಗೆ ನಿಮ್ಮ ಕಣ್ಣಿಗೆ ಕಾಣಿಸೋದು ಬರೀ ಬೀದಿ ವ್ಯಾಪಾರದವ್ರೇನಾ? ಬೇರೆ ಯಾರು ನಿಮ್ಮ ಕಣ್ಣಿಗೆ ಕಾಣಲ್ವಾ? ನಮಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಓದಿಕೊಂಡು ನಮಗೆ ಕೆಲಸ ಕಾರ್ಯ ಇಲ್ಲ. ನಾವು ಫುಟ್ಪಾತ್ ನಮ್ಮ ಕಡೆ ಜೀವನ ಮಾಡ್ತಾಯಿದ್ದೀವಿ. ಇವಾಗ ಸಾರ್ವಜನಿಕರು ಬಂದು ಒಂದು ಮಾಲ್ಗಳಲ್ಲಿ ಹೋಗಿ ಡೈರೆಕ್ಟಾಗಿ ಹೋಗಿ ಬಟ್ಟೆ ತಗೋತಾರೆ, ಬಿಲ್ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಪಬ್ಲಿಕ್ಕು ಸಾರ್ವಜನಿಕರು ಬಂದು ಫುಟ್ಪಾತ್ ಅವ್ರ ಹತ್ರ ನಗುತ್ತಾ ಮಾತಾಡಿಕೊಂಡು ನಿಮ್ಮ ಕಷ್ಟ ಸುಖ ಕೇಳಿ ಏನಿದ್ರು ನಮ್ಮ ಹತ್ರ ತಗೊಂಡು ಅದು ಒಂಥರ ರಿಲೇಷನ್ಶಿಪ್ಪಲ್ಲಿ ಪಬ್ಲಿಕ್ಕೆಲ್ಲ ನಮ್ಮ ಹತ್ರ ರಿಲೇಷನ್ಶಿಪ್ಪಲ್ಲಿ ಮಾಡಿಕೊಂಡು ಅವ್ರ ವ್ಯಾಪಾರ ಅವರು ತಗೊಂಡು ಅವ್ರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅವರಿಂದ ನಮ್ಮದು ಹೊಟ್ಟೆಪಾಡು ನಡೆಯುತ್ತೆ. ನಾವು ಯಾವುದೇ ಥರ ಅನ್ಯಾಯ ಮಾಡ್ತಾಯಿಲ್ಲ. ನಾವು ಹೊಟ್ಟೆಪಾಡಿನ ಮಾಡ್ತಾಯಿದ್ದೀವಿ. ನಮಗೆ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಹ್ಯಾಂಡಿಕ್ಯಾಪ್, ನಾವು ಗಾಡಿ ತಳ್ಕೊಂಡು ಒಂದೇ ಕಡೆ ನಿಲ್ಲೋಕ್ಕೆ ಆಗುತ್ತೆ ಹೊರತು ಗಾಡಿ ತಳ್ಕೊಂಡು ಹೋಗೋಕ್ಕೆ ಆಗಲ್ಲ. ನಮಗೆ ಸರ್ಕಾರದಿಂದ ನಮಗೆ ಸಪೋರ್ಟ್ ಮಾಡಬೇಕು. ನಿಮ್ಮನ್ಸ್ ಹತ್ರನೇ ವ್ಯಾಪಾರ ಮಾಡೋದು, ನಾಷ್ಟ ವ್ಯಾಪಾರ ಮಾಡೋದು. ನಮಗೂ ತುಂಬ ತೊಂದರೆ ಆಗ್ತಾ ಇದೆ. ಅದೇ ಪೊಲೀಸರದ್ದು ತೊಂದರೆ ಇದೆ, ಟ್ರಾಫಿಕ್ ಅವ್ರದ್ದು ತೊಂದರೆ ಇದೆ, ಎಲ್ಲ ತೊಂದರೆ ಇದೆ. ನಾವು ಯಾರಿಗೂ ಏನೂ ತೊಂದರೆ ಕೊಡ್ತಾ ಇಲ್ಲ. ಅವ್ರು ಏನು ಹೇಳಿದಾರೋ ಅದನ್ನೇ ಮಾಡ್ತಾ ಇದ್ದೀವಿ. ನಾವು ಹಿಂಗೆ ಸೈಡಲ್ಲಿ ಇಟ್ಕೊಳ್ಳಿ ಅಂದಿದ್ದಾರೆ, ಸೈಡಲ್ಲೇ ಇಟ್ಕೊಂಡಿದ್ದೀವಿ. ಇವಾಗ ನೋಡಿದ್ರೆ ಗಾಡಿ ಕೊಡ್ತೀವಿ ತಳ್ಕೊಂಡೋಗಿ ಅಂತಾರೆ. ನಮಗೆ ನಿಂತ್ಕೊಳಕ್ಕೆ ಜಾಗ ಇಲ್ಲ. ಇವಾಗ ಬೆಳಗ್ಗೆ ಎದ್ದರೆ ಇಷ್ಟೊತ್ತಿಗೆ ಬೇಗ ಎದ್ದು ಮಾಡ್ತೀರಾ ಅಂತ ಗಲಾಟೆ ಮಾಡ್ತಾರೆ. ಅದರಲ್ಲಿ ನೋಡಿದ್ರೆ ಇವ್ರು ಗಾಡಿ ಕೊಡ್ತೀನಿ ಅಂತಾರೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಯಾರಿಗೂ ಏನೂ ತೊಂದರೆ ಕೊಡ್ತಾ ಇಲ್ಲ. ಇವಾಗ ಫ್ರೀ ನಾಷ್ಟ ಬರೋಕ್ಕೆ ಹೋಗಿ ನಮ್ಗೆ ತುಂಬ ಲಾಸ್ ಆಗಿದೆ. ಅದನ್ನು ನಾವೇನು ಹೇಳ್ತಾ ಇಲ್ಲ, ಯಾಕಂದರೆ ಅವ್ರು ಫ್ರೀ ಕೊಡ್ತಾ ಇರೋದು. ಅದರಿಂದ ನಾವೇನು ಮಾತಾಡ್ತಾ ಇಲ್ಲ. ಹೋಗ್ಲಿ ಕೊಟ್ಕೊಂಡು ಹೋಗ್ಲಿ ಅಂತ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೊಡ್ತಾರೆ. ಅದನ್ನು ನಾವೇನು ಮಾತಾಡ್ತಾ ಇಲ್ಲ. ಈಗ ಒಂದೊಂದು ಗಾಡಿನೇ ಹಾಕೋಬೇಕು ಅಂದರು, ಒಬ್ಬೊಬ್ಬರೇ ಒಂದೊಂದು ವಾರ ಒಬ್ಬೊಬ್ಬರೇ ಹಾಕೋತಾ ಇದೀವಿ. ಇನ್ನೊಂದು 15 ದಿವಸ ಮನೇಲಿ ಕೂತ್ಕೋತೀವಿ. ಅದನ್ನ ಕಷ್ಟ ಯಾರೂ ಕೇಳ್ತಾ ಇಲ್ಲ ನಮಗೆ. ಇದಕ್ಕೆ ಮಾತ್ರ ಬಂದುಬಿಡ್ತಾರೆ, ಅಂಗಡಿ ಎತ್ತಿ ಅಂತ ಎತ್ಕೊಂಡು ಎಲ್ಲಿಗೆ ಹೋಗೋಣ? ಸಡನ್ನಾಗಿ BBMP ಅವ್ರು ಬರ್ತಾರೆ, ಐಟಮ್ ಎಲ್ಲ ಎತ್ತಿ ರೋಡಿಗೆ ಬಿಸಾಕ್ಬಿಡ್ತಾರೆ. ಕೇಳಿದ್ರೆ ನಮಗೆ ಪರ್ಮಿಷನ್ ನಮಗೆ ಹೇಳಿರಲ್ಲ, ಒಂದಿನ ಮುಂಚೆನೂ ಹೇಳಿರಲ್ಲ. ಐಟಮ್ ಎಲ್ಲ ತಗೊಂಡು ರೋಡಿಗೆ ಬಿಸಾಕ್ಬಿಡ್ತಾರೆ. ಆ ಬಂಡವಾಳ ಯಾರು ಕೊಡ್ತಾರೆ? ಅವ್ರು ಕೊಡ್ತಾರೆ ನಮಗೆ. ಎಷ್ಟೋ ಸರಿ ಆ ಥರ ಮಾಡಿದ್ದಾರೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ನಮಗೆ ಇದಕ್ಕೆ ಬೇಕೇ ಬೇಕು. ನಮಗೆ ಇದಕ್ಕೆ ನ್ಯಾಯ ಬೇಕೇ ಬೇಕು ಸರ್. ನಾವು 30 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದೇ ಪ್ರಾಬ್ಲಮ್ಮೇ ನಮಗೆ. ನಾವು ಆದ್ರೂ ತಳ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತೀವಿ. ಇವಾಗ ನೋಡಿದ್ರೆ ಗಾಡಿ ಕೊಡ್ತೀವಿ, ಗಾಡಿ ತಳ್ಕೊಂಡು ನಮ್ಗೆ ನಿಲ್ಸೋಕ್ಕೆ ಎಲ್ಲೂ ಜಾಗ ಇರಲ್ಲ. ತಗೊಂಡು ನಮಗೆ ಬಾಡಿಗೆ ಮನೆಗಳಲ್ಲಿ ನಮ್ಮ ಗಾಡಿಗಳು ನಿಲ್ಸ್ಕೊಂಡು ಐಟಮ್ ತುಂಬಿಸೋಕ್ಕೆ ಬಿಡಲ್ಲ. ಗಾಡಿ ಎತ್ತಿ ಅಂತಾರೆ, ಅದ್ರಲ್ಲಿ ಈ ಗಾಡಿ ತೊಗೊಂಡು ನಿಲ್ಸಕ್ಕೆ ಬಿಡ್ತಾರ? ಬಿಡಲ್ಲ. ಅದಕ್ಕೆ ನಮ್ಗೆ ತುಂಬ ತೊಂದರೆ ಆಗುತ್ತೆ. ನಮ್ಗೆ ನಿಜವಾಗ್ಲೂ ಆ ಥರ ಗಾಡಿಗಳು ಬೇಡ. ನಾವು ಇವಾಗ ಹೆಂಗೆ ಮಾಡ್ತಾ ಇದೀವೋ ಅದು ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರೆ ಸಾಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.